ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಎಲ್ಲ ಕೇಳುಗರಿಗೂ ನಮಸ್ಕಾರ. ಪುರಾಣಯಾನ ಈ ಹೊಸ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪ್ರಾಚೀನ ಪುರಾಣಗಳಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಹಾಗೆ ಬೇರೆ ಬೇರೆ ಪುರಾಣಗಳಲ್ಲಿ ಬರುವ ಪಾತ್ರಗಳನ್ನು ಪರಿಚಯಿಸುವುದರ ಜೊತೆಗೆ ಶ್ರೋತೃ ವೃಂದದಲ್ಲಿ, ಮುಖ್ಯವಾಗಿ ಯುವ ಪೀಳಿಗೆಯಲ್ಲಿ ಪುರಾಣಗಳ ಬಗ್ಗೆ ಅರಿವು ಮತ್ತು ಅಭಿಮಾನವನ್ನು ಮೂಡಿಸುವಂಥದ್ದು, ಜೊತೆಗೆ ಮೌಲ್ಯ ಪ್ರಜ್ಞೆ ಮತ್ತು ರುಚಿ ಶುದ್ಧಿಯನ್ನು ಪ್ರೇರೇಪಿಸುವುದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಪುರಾಣಗಳ ಬಗ್ಗೆ ನೀವು ಸಾಕಷ್ಟು ಈಗಾಗಲೇ ತಿಳಿದಿರಬಹುದು. ಯಾಕೆ ಪುರಾಣಗಳ ಸೃಷ್ಟಿಯಾಯಿತು? ನಮ್ಮ ಪ್ರಾಚೀನ ವೇದ ಉಪನಿಷತ್ತುಗಳ ನೀತಿ ಸಿದ್ಧಾಂತಗಳನ್ನು ಸಾಮಾನ್ಯ ಜನರಿಗೂ ಕೂಡ ತಿಳಿಯ ಹೇಳಬೇಕು, ಅರ್ಥ ಆಗುವ ರೀತಿಯಲ್ಲಿ ಎನ್ನುವ ಉದ್ದೇಶದಿಂದ ನಮ್ಮ ಹಿಂದಿನವರು ಕಥೆಗಳನ್ನು ಕಟ್ಟಿದ್ರು. ಉಪನಿಷತ್ತಿನ ತಿರುಳನ್ನು ಕಥೆಗಳ ಜೊತೆ ಸೇರಿಸಿ ಬೇರೆ ಬೇರೆ ರೀತಿಯ ಭಕ್ಷ್ಯ ಭೋಜ್ಯಗಳನ್ನಾಗಿ ಮಾಡಿ ಎಲ್ಲ ಮಟ್ಟದ ಜನರಿಗೂ ಕೂಡ ಅಳವಡುವಂತಹ ಒಂದು ಸಮಾರಾಧನೆಯನ್ನು ಪುರಾಣ ಇತಿಹಾಸಗಳು ಮಾಡಿವೆ. ದೇವತೆಗಳನ್ನು ಕುರಿತ ಕಲ್ಪನೆಯ ಕಥೆಗಳು ವೇದಗಳ ಕಾಲದಿಂದಲೂ ಕೂಡ ಬೆಳೆದು ಬಂದಿವೆ. ಆರ್ಯರು ತಮ್ಮ ಜೀವನದ ಸೋಲು ಗೆಲುವುಗಳನ್ನೇ ದೇವತೆಗಳಿಗೆ ಆರೋಪಿಸಿ ಕಥೆಗಳನ್ನು ಕಟ್ಟಿದ್ದು ಕೂಡ ಉಂಟು. ಇತಿಹಾಸ ಪುರಾಣಗಳಲ್ಲಿ ಈ ಕಲ್ಪನಾ ಪ್ರತಿಭೆ ವಿಶೇಷವಾಗಿ ಬೆಳೆದಿದೆ. ಕೆಲವೇಳೆ ಅದು ಬಹಳ ಅರ್ಥವತ್ತಾಗಿ ಇಡೀ ಜನಾಂಗದ ಸಂಸ್ಕೃತಿಯನ್ನೇ ಪ್ರತಿಬಿಂಬಿಸುವಷ್ಟು ಶಕ್ತಿಯುತವಾಗಿ ಮೂಡಿಬಂದಿದೆ. ನಮ್ಮ ಸಂಸ್ಕೃತಿಗೆ ವ್ಯಾಪಕತೆಯನ್ನು ತಂದುಕೊಟ್ಟದ್ದು ಈ ಪುರಾಣ ಇತಿಹಾಸ. ಇವು ಹುಟ್ಟಿದ್ದೇ ಮುಖ್ಯವಾಗಿ ಧರ್ಮದ ತಾತ್ವಿಕ ಆದರ್ಶವನ್ನು ಜನರ ವ್ಯಾವಹಾರಿಕ ಜೀವನಕ್ಕೆ ಅಳವಡಿಸುವುದಕ್ಕಾಗಿ. ಇನ್ನೊಂದು ಬಹಳ ಮುಖ್ಯವಾದ ಅಂಶವೆಂದರೆ, ವೇದ ಉಪನಿಷತ್ತುಗಳ ಯುಗದಿಂದ ಮುಂದೆ ವರ್ಣ ವಿಭೇದಗಳ ತೊಡಕು ಹೆಚ್ಚಿತ್ತು. ವೇದ ಮೊದಲಾದ ಧರ್ಮಗ್ರಂಥಗಳ ಜ್ಞಾನ ಭಂಡಾರ ಕೇವಲ ಕೆಲವರ ಸ್ವತ್ತಾಗಿತ್ತು. ಆ ಕಾಲದಲ್ಲಿ ಶೂದ್ರರಿಗೂ ಸ್ತ್ರೀಯರಿಗೂ ವೇದವನ್ನು ಓದುವುದಕ್ಕೆ ಅಧಿಕಾರ ಇಲ್ಲ ಎಂಬ ಮಟ್ಟಕ್ಕೆ ವೈದಿಕ ಸಂಸ್ಕೃತಿ ಇಳಿದಿತ್ತು. ಧರ್ಮದಿಂದ ಜನತೆ ವಂಚಿತರಾಗಿದ್ದರು. ಆದ್ದರಿಂದ ಜನಸಾಮಾನ್ಯರಿಗಾಗಿ ಋಷಿಗಳ ಹೃದಯ ಅನುಕಂಪೆಯಿಂದ ಮಿಡಿಯಿತು. ಅವರು ವರ್ಣಗಳ ತಾರತಮ್ಯ ಇಲ್ಲದೆ ಎಲ್ಲರೂ ಓದಬಹುದಾದಂತಹ ಗ್ರಂಥಗಳಲ್ಲಿ ವೇದ ಉಪನಿಷತ್ತುಗಳ ಸಾರವನ್ನೆಲ್ಲ ಅಡಕಗೊಳಿಸುವುದಕ್ಕೆ ಪ್ರಯತ್ನ ಮಾಡಿದರು. ಅದರ ಫಲವಾಗಿಯೇ ಅನೇಕ ಪುರಾಣಗಳು, ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳು ಸೃಷ್ಟಿಯಾದವು. ಮಹಾಭಾರತವಂತೂ ಭಗವದ್ಗೀತೆಯನ್ನು ಪಡೆದು ಪಂಚಮ ವೇದ ಅಂತಲೇ ಪ್ರಸಿದ್ಧಿಯನ್ನು ಪಡೆಯಿತು. ರಾಮಾಯಣ ನಮ್ಮ ಸಂಸ್ಕೃತಿಯ ಅತ್ಯುಚ್ಚವಾದಂತಹ ಒಂದು ಆದರ್ಶವನ್ನು ಪ್ರತಿಬಿಂಬಿಸುವಂತಹ ಒಂದು ನಿರ್ಮಲವಾದಂತಹ ಕನ್ನಡಿ ಅಂತ ಹೇಳ್ಬೋದು ರಾಮಾಯಣವನ್ನು. ಇಲ್ಲಿ ನಮ್ಮ ಭರತಖಂಡದ ಉತ್ತರ ದಕ್ಷಿಣ ಸಂಸ್ಕೃತಿಗಳ ಸಂಘರ್ಷ ಇದೆ, ಸಂಗಮವೂ ಕೂಡ ಇದೆ. ಆ ಕಾಲದ ಭಾರತೀಯ ಸಂಸ್ಕೃತಿಯ ಚಿತ್ರಗಳಾದ ಅಯೋಧ್ಯೆಯ ಆರ್ಯ ಸಂಸ್ಕೃತಿ, ಕಿಷ್ಕಿಂಧೆಯ ವಾನರ ಸಂಸ್ಕೃತಿ, ಲಂಕೆಯ ರಾಕ್ಷಸ ಸಂಸ್ಕೃತಿ, ಇವುಗಳ ಸಮನ್ವಯ ಮತ್ತು ಸಾಮರಸ್ಯಗಳು ಈ ಕಾವ್ಯದಲ್ಲಿ ಸಿದ್ಧಿಸಿದೆ. ತಂದೆ ತಾಯಿಯರ ಮೇಲಿನ ಪ್ರೇಮ, ಅಣ್ಣ ತಮ್ಮಂದಿರ ಪ್ರೀತಿ, ಸ್ವಾಮಿನಿಷ್ಠೆ, ಬ್ರಹ್ಮಚರ್ಯದ ಮಹತ್ಸಾಧನೆ, ಪಾತಿವೃತ್ಯದ ಶಕ್ತಿ, ಈ ಮೊದಲಾದ ಮಹೋನ್ನತ ಗುಣಗಳು ರಾಮಾಯಣದ ಪಾತ್ರಗಳಲ್ಲಿ ಮುಗಿಲು ಮುಟ್ಟಿದ್ದನ್ನು ನಾವು ಕಾಣ್ತೇವೆ. ರಾಮ, ಲಕ್ಷ್ಮಣ, ಭರತ, ವಾಲಿ, ಸುಗ್ರೀವ, ಆಂಜನೇಯ, ರಾವಣ, ವಿಭೀಷಣ, ಸೀತೆ, ಕೈಕೆ, ಮಂಥರೆ, ಈ ಮುಂತಾದ ಪಾತ್ರಗಳು ಆ ಕಾಲದ ಸಂಸ್ಕೃತಿಯ ಎಲ್ಲ ಮಟ್ಟಗಳನ್ನು ಕೂಡ ಪ್ರತಿಬಿಂಬಿಸುವ ರೀತಿಯಲ್ಲಿವೆ. ಒಳಿತು ಕೆಡುಕುಗಳ ಸಂಕೇತಗಳ ಹಾಗಿವೆ. ಮಹಾಭಾರತದ ವ್ಯಾಪ್ತಿ ಒಂದರ್ಥದಲ್ಲಿ ರಾಮಾಯಣಕ್ಕಿಂತ ಹೆಚ್ಚು ವಿಸ್ತಾರವಾದ್ದು. ಗಾತ್ರದಲ್ಲಿ ಮತ್ತು ಪಾತ್ರಗಳ ವೈವಿಧ್ಯದಲ್ಲಿ ಅದು ರಾಮಾಯಣವನ್ನು ಮೀರಿಸ್ತದೆ. ರಾಮಾಯಣ ಮತ್ತು ಮಹಾಭಾರತಗಳನ್ನು ಮೀರಿಸಬಲ್ಲಂತಹ ಗ್ರಂಥ ಅದು ಸತ್ವದಲ್ಲಿರ್ಬೋದು, ಗಾತ್ರದಲ್ಲಿರ್ಬೋದು, ಇಡೀ ಪ್ರಪಂಚದಲ್ಲೇ ಇಲ್ಲ ಎನ್ನುವ ಮಾತು ಕೂಡ ಇದೆ. ಹೋಮರ್ ಮಹಾಕವಿ ಬರೆದ ಇಲಿಯಡ್ ಮತ್ತು ಒಡಿಸ್ಸೆ ಎರಡೂ ಗ್ರಂಥಗಳನ್ನು ಒಟ್ಟು ಸೇರಿಸಿದರೆ ಅವುಗಳಿಗಿಂತ 8 ಪಾಲು ದೊಡ್ಡದು ನಮ್ಮ ಮಹಾಭಾರತ ಅಂತಾರೆ.
ಮಹಾಭಾರತವನ್ನು ಬರೆದದ್ದು ವ್ಯಾಸರು. ಆದರೆ ಒಬ್ಬ ವಿದ್ವಾಂಸರಿಂದ ಅಥವಾ ಋಷಿಯಿಂದ ಇದು ಬರೆಯಲ್ಪಟ್ಟದ್ದಲ್ಲ. ವ್ಯಾಸ ಎಂಬ ಹೆಸರಿನ ಆ ಪರಂಪರೆಯೇ ಇದರ ಸೃಷ್ಟಿಗೆ ಕಾರಣ ಎನ್ನುವ ಅಭಿಪ್ರಾಯ ಕೂಡ ನಾವು ಗಮನಿಸಬಹುದು. ಭಾರತದ ಸಂಸ್ಕೃತಿಯ ಎಲ್ಲ ಮುಖಗಳನ್ನು ಕೂಡ ಮಹಾಭಾರತ ಚಿತ್ರಿಸ್ತದೆ. ಮನುಷ್ಯ ಸ್ವಭಾವದ ಬಹುಮುಖ ಪ್ರವೃತ್ತಿಗಳು ಇಲ್ಲಿ ವ್ಯಕ್ತ ಸ್ವರೂಪವನ್ನು ಪಡೆದಿವೆ. ಭೀಷ್ಮ, ದ್ರೋಣ, ಧರ್ಮರಾಯ, ಭೀಮ, ಕೌರವ, ಅರ್ಜುನ, ಕರ್ಣ, ಕುಂತಿ, ದ್ರೌಪದಿ, ಎಲ್ಲಕ್ಕೂ ಸೂತ್ರಧಾರಿಯಾದ ಕೃಷ್ಣ, ಎಷ್ಟೊಂದು ಪಾತ್ರಗಳು ನೋಡಿ, ಎಷ್ಟೊಂದು ಮನೋಧರ್ಮಗಳು. ಇವುಗಳಲ್ಲಿ ಒಂದೊಂದು ಕೂಡ ತನ್ನ ವಿಶಿಷ್ಟತೆಯಿಂದ ಅದ್ವಿತೀಯ ಅನಿಸಲ್ಪಟ್ಟಿದೆ. ಅದರಲ್ಲೂ ಮಹಾಭಾರತದಲ್ಲಿ ಭಗವದ್ಗೀತೆ ಸೇರಿ ಇಡೀ ಅದರ ಮಹತ್ವಕ್ಕೆ ಕಳಶ ಇಟ್ಟ ಹಾಗೆ. ಹೀಗೆ ರಾಮಾಯಣ, ಮಹಾಭಾರತದಂಥ ಕಾವ್ಯಗಳು ರೂಪುಗೊಳ್ತಾ ಇದ್ದ ಕಾಲದಲ್ಲಿಯೇ ಇನ್ನೊಂದು ಕಡೆಯಲ್ಲಿ ಪುರಾಣಗಳು ಕೂಡ ರಚಿತವಾಗ್ತಾ ಇದ್ದವು. ಏನು ಪುರಾಣ ಅಂದರೆ? ಪುರಾಣ ಎನ್ನುವ ಮಾತು ಹಳೆಯದು ಎನ್ನುವ ಅರ್ಥವನ್ನು ಸೂಚಿಸ್ತದೆ. ಪುರಾತನಸ್ಯ ಕಲ್ಪಸ್ಯ ಪುರಾಣಾನಿ ವಿದುರ್ಬುಧಾಹ ಅಂದರೆ ಹಿಂದಿನ ಕಲ್ಪಗಳಲ್ಲಿ ನಡೆದ ಸಂಗತಿಗಳನ್ನು ತಿಳಿಸುವುದರಿಂದ ಪಂಡಿತರು ಇವನ್ನು ಪುರಾಣ ಅಂತ ತಿಳಿತಾರೆ. ಪುರಾಭವಂ ಪುರಾಣಂ ಅಂತ ಪಾಣಿನಿ ವ್ಯಾಖ್ಯಾನಿಸಿದ್ದಾನೆ, ಅದರ ವ್ಯುತ್ಪತ್ತಿಯನ್ನು ಹೇಳಿದ್ದಾನೆ. ಹಾಗಾದರೆ ಪುರಾಣಗಳ ಕಾಲ ಯಾವುದು? ನಿರ್ದಿಷ್ಟವಾಗಿ ಹೇಳೋದು ಕಷ್ಟ. ಎಲ್ಲ ಪುರಾಣಗಳು ಕೂಡ ಒಂದೇ ಕಾಲದಲ್ಲಿ ರಚಿತವಾದದ್ದು ಕೂಡ ಅಲ್ಲ. ಕ್ರಿಸ್ತಶಕದ ಪ್ರಾರಂಭಕ್ಕಾಗಲೇ ಅನೇಕ ಪುರಾಣಗಳು ರಚನೆಗೊಂಡಿವೆ ಅಂತ ಕೂಡ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಪುರಾಣಗಳನ್ನು 18 ಮಹಾಪುರಾಣ, 18 ಉಪಪುರಾಣ ಅಂತ ವಿಂಗಡಿಸಲಾಗಿದೆ. 18 ಮಹಾಪುರಾಣಗಳು ಹೀಗಿವೆ: ಬ್ರಹ್ಮಪುರಾಣ, ಪದ್ಮಪುರಾಣ, ವಿಷ್ಣು, ವಾಯು, ಭಾಗವತ, ನಾರದ, ಮಾರ್ಕಂಡೇಯ, ಅಗ್ನಿ, ಭವಿಷ್ಯ, ಬ್ರಹ್ಮವೈವರ್ತ, ವರಾಹ, ಲಿಂಗ, ಸ್ಕಾಂದ, ವಾಮನ, ಕೂರ್ಮ, ಮತ್ಸ್ಯ, ಗರುಡ, ಬ್ರಹ್ಮಾಂಡ. ಈ 18 ಪುರಾಣಗಳಲ್ಲಿ ಶಿವ, ಭವಿಷ್ಯ, ಮಾರ್ಕಂಡೇಯ, ಲಿಂಗ, ವರಾಹ, ಸ್ಕಾಂದ, ಮತ್ಸ್ಯ, ಕೂರ್ಮ, ವಾಮನ, ಬ್ರಹ್ಮಾಂಡ ಇವು 10 ಶೈವ ಪುರಾಣಗಳು. ವಿಷ್ಣು, ಭಾಗವತ, ನಾರದ, ಗರುಡ ಈ 4 ಪುರಾಣಗಳು ವಿಷ್ಣುವಿನ ಮಹತ್ವವನ್ನು ವರ್ಣಿಸುವಂಥ ವೈಷ್ಣವ ಪುರಾಣಗಳು. ಬ್ರಹ್ಮ ಮತ್ತು ಪದ್ಮಪುರಾಣಗಳು ಬ್ರಹ್ಮನಿಗೆ ಸಂಬಂಧಪಟ್ಟದ್ದು. ಅಗ್ನಿಪುರಾಣ ಅಗ್ನಿಗೂ, ಬ್ರಹ್ಮವೈವರ್ತ ಪುರಾಣ ಸೂರ್ಯನಿಗೂ ಸಂಬಂಧಿಸಿದ್ದು. ಈ ಪುರಾಣಗಳಲ್ಲದೆ ಅನಂತರ ಶಿವಪುರಾಣ, ಶಿವಧರ್ಮಪುರಾಣ, ವಿಷ್ಣು ಧರ್ಮಪುರಾಣ, ನಂದೀಶ್ವರ ಪುರಾಣ ಮೊದಲಾದ 18 ಉಪಪುರಾಣಗಳು ಕೂಡ ಹುಟ್ಟಿ ಬೆಳೆದವು. ಹಾಗಾದರೆ ಈ ಪುರಾಣಗಳ ಕರ್ತೃ ಯಾರು? ಈ ಪ್ರಶ್ನೆಗಳಿಗೆ ಉತ್ತರ ಸುಲಭ ಇಲ್ಲ. ಈ ಎಲ್ಲ ಪುರಾಣಗಳು, ಮಹಾಭಾರತವು ಕೂಡ ವೇದವ್ಯಾಸಕೃತ ಎಂಬ ಅಭಿಪ್ರಾಯ ಪರಂಪರೆಯಿಂದ ಬಂದಂತಹ ಒಂದು ಮಾತು. ಪ್ರಿಯ ಶ್ರೋತೃಗಳೇ, ಇಂಥ ಪುರಾಣ ಲೋಕದ ಬೇರೆ ಬೇರೆ ಪಾತ್ರಗಳನ್ನು, ಈಗ ರಾಮ, ಕೃಷ್ಣ ಅಥವಾ ರಾವಣ, ದುರ್ಯೋಧನ ಇಂಥ ಪ್ರಮುಖ ಪಾತ್ರಗಳ ಹೆಸರುಗಳನ್ನು ನಾವು ಕೇಳಿರ್ತೇವೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಹೊಸ ಹೆಸರುಗಳು ಬಂದಾಗ ಊರ್ಮಿಳೆ, ಕೈಕಸೆ, ದಾಕ್ಷಾಯಿಣಿ, ಶಂತನು, ಭರತ, ಮಾತಲಿ, ದಧೀಚಿ ಇಂಥ ಹೆಸರುಗಳು ಬಂದಾಗ ಅಯ್ಯೋ ಇವರ ಬಗ್ಗೆ ನಮಗೆ ಹೆಚ್ಚು ಗೊತ್ತೇ ಇಲ್ವಲ್ಲ ಅಂತ ಎಷ್ಟೋ ನಮ್ಮ ಯುವಕ ಯುವತಿಯರು ಹೇಳೋದನ್ನು ನಾವು ಕೇಳ್ತೇವೆ. ಇಂಥ ಪಾತ್ರಗಳ ಬಗ್ಗೆ ನಾವು ಹೆಚ್ಚಿನ ವಿವರಗಳನ್ನು ತಿಳಿಯುತ್ತಾ ನಮ್ಮ ಪ್ರಾಚೀನರು ನಮಗೆ ಎಂಥ ಅಮೂಲ್ಯವಾದಂತಹ ಕಥಾ ಸಂಪತ್ತನ್ನು ಕೊಟ್ಟು ಹೋಗಿದ್ದಾರೆ ಅನ್ನೋದನ್ನು ಕೂಡ ನಮ್ಮ ಪುರಾಣ ಯಾನದಲ್ಲಿ ತಿಳಿಯೋಣ. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.